ಹಾಯ್ ನಮಸ್ತೆ. ಎಲ್ರು ಹೇಗಿದ್ರ? ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ. ಸ್ವಂತ ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದಿಂದ ಉಚಿತ ಮನೆ ಮತ್ತು ಅರ್ಜಿ ಸಲ್ಲಿಸಲು ಇದೇ ಕೊನೆಯ ದಿನಾಂಕ. ಬೇಗ ಅಪ್ಲೈ ಮಾಡಲು ನಿಮ್ಗೆಲ್ರಿಗೂ ನಾನು ಮನವಿ ಮಾಡ್ತೇನೆ. ಯಾರಿಗೆ ಸ್ವಂತ ಮನೆ ಇಲ್ಲ, ಯಾರ ಸ್ವಂತ ಸೂರು ಇಲ್ಲೋ ಅಂಥವ್ರಿಗೆ ಒಂದು ಕೇಂದ್ರ ಸರ್ಕಾರದಿಂದ ಅರ್ಜಿಯನ್ನ ಹಾಕಲಿಕ್ಕೆ ಒಂದು ಉಚಿತ ಮನೆಯ ಕಟ್ಟಿಸಿ ಕೊಳ್ತಕ್ಕಂಥವ್ರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದೆಲ್ಲವುದು ಏನೇನು ದಾಖಲಾತಿಗಳು ಬೇಕಾಗ್ತದೆ, ಏನೆಲ್ಲ ಮಾಹಿತಿ, ಮತ್ತಿನ್ನ ನೀವು ಹೇಗೆ ನೀವು ಕಟ್ಟಿಸ್ಕೊಂಡ್ರೆ ಹೇಗೆ ಹಂತ ಹಂತವಾರು ನಿಮಗೆ ಅಮೌಂಟ್ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ವಿವರಗಳು ನಾನು ಹಂಚ್ಕೊಳ್ತೇನೆ. ನೀವು ಗಮನವಿಟ್ಟು ಕೇಳ್ಕೊಳ್ಳಿ. ಇದು ಗ್ರಾಮೀಣ ಭಾಗದವರಿಗೆ, ಅಂದರೆ ಗ್ರಾಮ ಪಂಚಾಯಿತಿ ಅಂಡರ್ದಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿಗೆ, ದೀನದಲಿತರಿಗೆ ಮತ್ತು ಎಲ್ಲ ವರ್ಗದವರು ಸಹಿತ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಮನೆ ಇಲ್ಲದವರಿಗೆ ಮನೆಗಳನ್ನ ಅನುಮೋದನೆ ಮಾಡಿ ಕೊಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಈಗ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಗ್ರಾಮೀಣ ಭಾರತದಲ್ಲಿ ಮನೆ ಇಲ್ಲದ ಕುಟುಂಬಗಳಿಗೆ ಸರ್ಕಾರದಿಂದ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ PMAY ಜಿ ಅಂತೇಳಿ, PMAY ಜಿ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ. ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಮನೆಯನ್ನ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಅರ್ಜಿಯನ್ನ ಸಲ್ಲಿಸುವ ಕೊನೆಯ ದಿನಾಂಕವನ್ನ ನಾನು ಹೇಳ್ತೇನೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮಾರ್ಚ್ 31, 2025ರಿಂದ, ಅಂದ್ರೆ ಮಾರ್ಚ್ 31, 2025ಕ್ಕೆ ಲಾಸ್ಟ್ ಡೇಟ್ ಇತ್ತು. ಈಗ ಮತ್ತೆ ಡೇಟ್ ಅನ್ನೋದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮುಂದುವರಿಸಿದ್ದಾರೆ. ಏಪ್ರಿಲ್ 30, 2025ರವರೆಗೆ ವಿಸ್ತರಿಸಲಾಗಿದೆ. ಏಪ್ರಿಲ್ 30ರವರೆಗೆ ನಿಮಗೆ ಅವಕಾಶ ಇದೆ. ನೀವು ಮನೆಯ ಬೇಕಾಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಅವಕಾಶವನ್ನು ಬಳಸಿಕೊಂಡು ನೀವು ಸಹ 1,38,000 ರೂಪಾಯಿಗಳವರೆಗೆ ಕೇಂದ್ರ ಸರ್ಕಾರ ಸಹಾಯಧನವನ್ನ ಕೊಡ್ತದೆ. ಅಂದ್ರೆ ಕೇಂದ್ರ ಸರ್ಕಾರ 1,38,000 ಸಹಾಯಧನವನ್ನ ಕೊಡ್ತದೆ. ನೀವು ಇನ್ನ ಹೆಚ್ಚಿನದಾಗಿ ಹಣವನ್ನು ಹಾಕಿಕೊಂಡು ಇನ್ನ ದೊಡ್ಡದಾಗಿರ್ತಕ್ಕಂಥ ಮನೆಯನ್ನ ಕಟ್ಸ್ಕೋಬೇಕಂತ ಹೇಳಿದ್ರೆ ಅದು ನಿಮ್ಮ ಯೋಗ್ಯತೆ ಅನುಸಾರವಾಗಿ ನೀವು ಮನೆಯನ್ನ ಕಟ್ಟಿಸಿಕೊಳ್ಳಬಹುದು. ಇದೇ ರೀತಿ ಎಲ್ಲ ಮಾಹಿತಿಯನ್ನ ನಾನು ಸಂಪೂರ್ಣವಾಗಿ ಹೇಳ್ತೇನೆ, ನೀವು ಕೇಳಿಸ್ಕೊಳ್ಳಿ. ಈ ಒಂದು ಯೋಜನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ PMAY ಜಿ ಯೋಜನೆಯು 2017-18ರಲ್ಲಿ ಯೋಜನೆಯು 2017-18ರಲ್ಲಿ ಪ್ರಾರಂಭವಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಇಲ್ಲದವರು ಅಥವಾ ಹಾಳಾದ ಮನೆಗಳಲ್ಲಿ ವಾಸಿಸುವವರಿಗೆ ಪಕ್ಕಾ ಮನೆ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡುತ್ತದೆ. ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಹೊಸ ಗಡುವು ನಾನು ಏನು ಹೇಳಿದೆ, ಹಳೆಯ ಗಡುವು ಏನಿತ್ತು ಮಾರ್ಚ್ 31 ಲಾಸ್ಟ್ ಡೇಟ್ ಇತ್ತು. ಹೊಸ ಗಡುವು ಏಪ್ರಿಲ್ 30, 2025 ಹೊಸ ಗಡುವಾಗಿರ್ತದೆ. ಏಪ್ರಿಲ್ 30 ತನಕ ಇದೆ. ಗ್ರಾಮೀಣ ಸಚಿವಾಲಯವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಇನ್ನು ಅರ್ಜಿ ಸಲ್ಲಿಸದವರು ಏಪ್ರಿಲ್ 30ರೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆರ್ಥಿಕ ಸಹಾಯದ ವಿವರಗಳು ಬಂದು PMAY ಅಡಿಯಲ್ಲಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಸ್ಕೊಳ್ತಕ್ಕಂಥವ್ರಿಗೆ ಈ ಯೋಜನೆ ಮನೆ ನಿರ್ಮಾಣಕ್ಕಾಗಿ 1,38,000 ಸಹಾಯಧನವನ್ನ 3 ಹಂತಗಳಲ್ಲಿ ಒಂದನೇ ಹಂತದಲ್ಲಿ 45,000 ಅಡ್ವಾನ್ಸ್ ಆಗಿ ಕೊಡ್ತಾರೆ. ಎರಡನೇ ಹಂತದಲ್ಲಿ 60,000 ಕೊಡ್ತದೆ. ಮೂರನೇ ಹಂತದಲ್ಲಿ ಮೂರನೇ ಕಂತು 33,000 ಕೊಡ್ತದೆ. ಈ ಕೇಂದ್ರ ಸರ್ಕಾರ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತದೆ. ಹೆಚ್ಚುವರಿ ಪ್ರಯೋಜನಗಳು ಇನ್ನ ಏನೇನು, ಈ ಅಮೌಂಟ್ ಅಲ್ದೇನೆ 1,38,000 ಅಲ್ದೇನೆ MGNRGA ಅಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ 90 ದಿನಗಳ ಮಾನವ ಕೆಲಸದ ವೇತನ ಸಹಿತ ಸಿಗ್ತದೆ. ಅಂದ್ರೆ ನಿಮಗೆ ಅಲ್ಲಿ 1,38,000 ಪ್ಲಸ್ ಇದೊಂದು 33,360 ರೂಪಾಯಿ ಅಮೌಂಟ್ ಸಹಿತ ಸಿಗ್ತದೆ. 90 ದಿನಗಳ ಮಾನವ ದಿನಗಳು ನಿಮಗೆ 33,360 ರೂಪಾಯಿ ಹಣ ಸಿಗ್ತದೆ. ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಜನರಲ್ ಕ್ಯಾಸ್ಟ್ದವ್ರಿಗೆ ಆದ್ರೆ, ಅಂದ್ರೆ ಜನರಲ್ ಯಾರು ಬರ್ತಾರೆ ಅವರೆಲ್ರಿಗೂ ಆದ್ರೆ 12,000 ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ 12,000 ಶೌಚಾಲಯವನ್ನ ಕಟ್ಟಿಸಿಕೊಳ್ಳಲಿಕ್ಕೆ 12,000 ಅಮೌಂಟ್ ಸಿಗ್ತದೆ. ಮತ್ತು SC/ST ಜನರ ಆದ್ರೆ 20,000 ಹಣ ಸಿಗ್ತದೆ. ಓಕೆ, ಇದು ನಿಮಗೆ ಹಣಕಾಸಿನ
ವಿಷಯದ ಆದರೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಏನೇನೆಲ್ಲ ಬೇಕಾಗ್ತವೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗ್ತದೆ. ನೀವು ಯಾರ ಹೆಸರು ಮೇಲೆ ನೀವು ಅರ್ಜಿಯನ್ನು ಹಾಕ್ತೀರೋ ಅವರ ಆಧಾರ್ ಕಾರ್ಡು, ಕುಟುಂಬದ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ನ ವಿವರಗಳು ಬೇಕಾಗ್ತವೆ. ಅವ್ರದ್ದು ಅಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರು ಅವರ ವಿವರಗಳು ಬೇಕಾಗ್ತವೆ. ಮತ್ತು ಈ ಅರ್ಜಿದಾರರ ಒಂದು ಬ್ಯಾಂಕ್ ಖಾತೆ ವಿವರ, ಅಂದ್ರೆ ನೀವು ಬ್ಯಾಂಕ್ ಪಾಸ್ಬುಕ್ ಅನ್ನ ಕೊಡಬೇಕು. ಆ ಬ್ಯಾಂಕ್ ಪಾಸ್ಬುಕ್ಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಅನ್ನ ಕಡ್ಡಾಯವಾಗಿ ಮಾಡಿರಬೇಕು. ಮತ್ತಿನ ಒಂದು ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ನೀವು ನಿಮ್ಮ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ. ಅಂದ್ರೆ ಅಗತ್ಯವಿದ್ರೆ ಜಾತಿ ಪ್ರಮಾಣ ಪತ್ರ ಸಹ ಬೇಕಾಗ್ತದೆ ಅಗತ್ಯವಿದ್ರೆ. ಓಕೆ. ಮತ್ತು ಇನ್ನೊಂದು ಭೂ ಸ್ವತ್ತು ದಾಖಲೆಗಳು, ಅಂದ್ರೆ ನಿಮ್ಮ ಜಾಗದ ದಾಖಲೆಗಳು. ನೀವು ಮನೆಯನ್ನ ಎಲ್ಲಿ ಕಟ್ಟಿಸ್ಕೊಳ್ತೀರಾ ಅಲ್ಲಿ ಆ ಜಾಗದ ದಾಖಲೆಗಳು ಬೇಕಾಗ್ತದೆ. ಆ ದಾಖಲೆಗಳು ಸಹಿತ ಆ ಅರ್ಜಿದಾರರ ಹೆಸರಿನ ಮೇಲೆ ಇರಬೇಕಾಗ್ತದೆ. ಅದು ನೀವು ಕರೆಕ್ಟಾಗಿ ನಿಮ್ಮ ಸ್ಥಳೀಯ ಹಂತದ ಅಧಿಕಾರಿಗಳನ್ನ ಕೇಳಿ ತಿಳ್ಕೊಳ್ಬಹುದು. ಓಕೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆವಾಜ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಆವಾಜ್ ಅಂದ್ರೆ AWASS ಎಸ್ ಅಲ್ಲ, AWAAS ಪ್ಲಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಇಲ್ಲ ನೇರವಾಗಿ ನಿಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಂಪರ್ಕಿಸಬಹುದು. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳನ್ನ ನೀವು ಸಂಪರ್ಕಿಸಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ಅಧಿಕೃತ ವೆಬ್ಸೈಟ್ PMAYG.NIC.in ನಲ್ಲಿ ಸಹಿತ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ಇದಿಷ್ಟು ಗ್ರಾಮೀಣ ಪ್ರದೇಶದವರಿಗೆ ನಾವು ಅರ್ಜಿಯನ್ನು ಸಲ್ಲಿಸುವ ಕುರಿತು ಮತ್ತು ಹಣಕಾಸಿನ ಮೂಲಗಳ ಬಗ್ಗೆ ನಾನು ವಿಷಯವನ್ನು ತಿಳಿಸಿದ್ದೀನಿ. ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶ ಆದ್ಮೇಲೆ ನಗರ ಪ್ರದೇಶಗಳಲ್ಲಿ ಸಹಿತ ಅತಿ ಹೆಚ್ಚಾಗಿ ಬಡತನದಲ್ಲಿ ಇರ್ತಕ್ಕಂಥ ಜನರು ಇದ್ದಾರೆ. ಅತಿ ಕಡಿಮೆ ಆದಾಯವನ್ನು ಗಳಿಸ್ತಕ್ಕಂಥ ಜನರು ಇರ್ತಾರೆ. ಅಂಥವ್ರು ಸಹಿತ ಸೂರನ್ನ ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ PMAYU ಅಂದ್ರೆ PMAYG ಅಂದ್ರೆ ಗ್ರಾಮೀಣ, PMAYG ಅಂದ್ರೆ ಗ್ರಾಮೀಣ, PMAU ಅಂದ್ರೆ ಅರ್ಬನ್ 2.0 ಅನ್ನೋ ಈ ಒಂದು ನಗರ ಪ್ರದೇಶದವರಿಗಾಗಿ PMAY ಅರ್ಬನ್ 2.0 ಯೋಜನೆಯಡಿ ಲಭ್ಯವಿದೆ. ನೀವು ಸಹಿತ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಬಂದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಸಹಿತ PMAY urban-urban.gov.in ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಪ್ಲೈ ಫಾರ್ ಅಲ್ಲಿ ನಾವು PMAY urban.gov.in ಗೆ ನಾವು ಭೇಟಿ ಕೊಟ್ಟ ತಕ್ಷಣ ಅಪ್ಲೈ ಫಾರ್ PMAYU 2.0 ಕ್ಲಿಕ್ ಮಾಡಿ ನಂತರ ಆಧಾರ್ ಕಾರ್ಡು, ಆದಾಯ ಮತ್ತು ವಿಳಾಸದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಮುಖ್ಯ ಸೂಚನೆ ಬಂದು ಇಲ್ಲಿ ನೀವು ಅಲ್ಲಿ ಮಾಹಿತಿ ಏನೆಲ್ಲಿ ಕೇಳುತ್ತೋ ಆ ಮಾಹಿತಿಯನ್ನು ನೀವು ತುಂಬಬೇಕಾಗ್ತದೆ, ಮಾಹಿತಿಯನ್ನು ದಾಖಲಿಸಬೇಕಾಗ್ತದೆ. ಮುಖ್ಯ ಸೂಚನೆ. ಮತ್ತು ಈಗಾಗಲೇ ಅರ್ಜಿ ಸಲ್ಲಿಸದವರು, ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ಸಲ್ಲಿಸುವಂತಿಲ್ಲ. ಅರ್ಜಿ ಸಲ್ಲಿಸಿದವರು ಏಪ್ರಿಲ್ 30, 2025 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗೆ ನೀವು ಮಾಹಿತಿಯನ್ನ ತಿಳ್ಕೊಳ್ಬಹುದು. ಮತ್ತು ಅಧಿಕೃತ ವೆಬ್ಸೈಟ್ಗೆ ಸಹಿತ ನೀವು ಭೇಟಿ ಕೊಟ್ಟು ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಓಕೆ. ಇಷ್ಟೊತ್ತು ಈ ಮಾಹಿತಿಯನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಈ ಮಾಹಿತಿ ಯಾರಿಗೆ ಮನೆ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಯಾರಿಗೆ ಮನೆ ಇಲ್ಲೋ ಅಂಥವರಿಗೆ ಈ ಮಾಹಿತಿ ತಿಳಿಸ್ಬೇಕು ಅಂತ ಹೇಳಿದ್ರೆ ಇಂಥ ವಿಡಿಯೋಗಳನ್ನು ನೀವು ನಿಮ್ಮ ಗ್ರೂಪ್ಗಳಿಗೆ, ಫೇಸ್ಬುಕ್ಗಳಿಗೆ ನೀವು ಶೇರ್ ಮಾಡಿ ಅಂತ ತಿಳಿಸ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ.